ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಈ ವಾರದ ಉತ್ತಮ ರಜಿತ್ ಅವರಿಗೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಆಟ ಆಡಿದ್ರು ಅವರು, ವೆಲ್ ಡಿಸರ್ವ್ಡ್ ಅಂತಲೇ ಹೇಳ್ಬೋದು. ಇನ್ನು ಕೆಲವರು ಬೇರೆಯವ್ರಿಗೆ ಕೊಟ್ಟರು, ಧನರಾಜ್, ಐಶ್ವರ್ಯ ಅವರಿಗೆ. ಅವರೇನು ಅಷ್ಟು ಫಿಸಿಕಲ್ ಆಗಿ ಆಟ ಆಡಲಿಲ್ಲ ಅಂತ ನನ್ನ ಅನಿಸಿಕೆ. ಮತ್ತು ಶಿಶಿರ್ ಅವರು ಐಶ್ವರ್ಯ ಅವ್ರಿಗೆ ಕೊಟ್ಟರು ಉತ್ತಮನ. ಐಶ್ವರ್ಯ ಅವರು ಬೇರೆಯವರಿಗೆ ಕೊಟ್ಟರು. ಅವ್ರು ಸೇಫ್ ಗೇಮ್ ಆಡ್ತಿದ್ದಾರೆ ಅನಿಸುತ್ತೆ. ಶಿಶಿರ್ ಅವರು ಫ್ರೆಂಡ್ಶಿಪ್ಪಿಂದ ಸ್ವಲ್ಪ ಆಚೆ ಬಂದು ಆಟ ಆಡಬೇಕು ಅನಿಸುತ್ತೆ. ಫಸ್ಟಿಗೆಲ್ಲ ಇವ್ರು ಬಂದಾಗ ಶಿಶಿರ್ನ ಕಾರ್ತಿಕ್ ಮಹೇಶ್ ಅವರಿಗೆ ಹೋಲಿಸ್ತಿದ್ರು. ಗೇಮ್ ಅಂತ ಬಂದಾಗ ಕಾರ್ತಿಕ್ ಮಹೇಶ್ ತುಂಬ ಚೆನ್ನಾಗಿ ಆಡ್ತಿದ್ರು, ಶಿಶಿರ್ ಅಷ್ಟು ಆಡೋದಿಲ್ಲ. ಮತ್ತು ಭವ್ಯ ಗೌಡ ಅಷ್ಟು ಕಷ್ಟಪಟ್ಟು ಅವ್ರಿಗೆ ಫೈನಲ್ವರೆಗೂ ಕರ್ಕೊಂಡು ಹೋದರು. ಒಂದು ಬಾಲ್ ಕೂಡ ಹಾಕಲಿಲ್ಲ. ಗೌತಮಿ ಮುಂದೆ ತುಂಬ ಕಳಪೆಯಾಗಿ ಸೋತರು ಅಂತಲೇ ಹೇಳ್ಬೋದು. ಮತ್ತು ಅದರಲ್ಲಿ ಅವರು ಯಾಕೆ ಬಾಲ್ ಹಾಕಲಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ರು ಮೋಕ್ಷಿತಾ ಅವ್ರ ಹತ್ರ. ಮತ್ತು ಈ ವಾರದ ಕಳಪೆನ ಚೈತ್ರ ಕುಂದಾಪುರಿಗೆ ಕೊಟ್ಟರು. ಅಟ್ಲೀಸ್ಟ್ ಇವರು ಬಾಯಿ ಬಟ್ಕೊಂಡು ಎಲ್ಲ ಗೇಮ್ನಲ್ಲೂ ಆಡಿದ್ರು. ಆದರೆ ಮೋಕ್ಷಿತಾ ಅವರು ಗೌತಮಿ ಜೊತೆ ಆಡಲ್ಲ ಅಂತ ಗೇಮಿಂದ ಹೊರಗಡೆ ಬಂದರು. ಗೇಮು ಆಡಲಿಲ್ಲ, ಗೇಮಲ್ಲಿ ಅಷ್ಟು ಕಾಣಿಸ್ಲಿಲ್ಲ ಅಂತಲೇ ಹೇಳ್ಬೋದು. ಚೈತ್ರ ಕುಂದಾಪುರ ಜೊತೆ ಇವ್ರನ್ನೂ ಕಳಪೆಗೆ ಹಾಕಿ ಕಳಿಸಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಹಾಗೆ ಗೌತಮಿ ಅವರು ಕ್ಯಾಪ್ಟನ್ಸಿ ಆದಾಗ ಕಂಗ್ರಾಟ್ಸ್ ಕೂಡ ಹೇಳಲಿಲ್ಲ. ಅವರು ಕ್ಯಾಪ್ಟನ್ ರೂಮಿಗೆ ಹೋದಾಗಲೂ ಅಷ್ಟೇ ಬಾತ್ರೂಮಿಗೆ ಹೋದರು. ಇಲ್ಲ ಅವರು ಈಗೋ ಕಾಣಿಸುತ್ತೆ ಹೊರತು ಸೆಲ್ಫ್ ರೆಸ್ಪೆಕ್ಟ್ ಎಲ್ಲೂ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ. ಮನುಷ್ಯ ತನ್ನ ಅಹಂ ಹಾಗೂ ದುರಹಂಕಾರವನ್ನು ಬಿಟ್ಟರೆ ಅತ್ಯುತ್ತಮ ಸ್ಥಾನಕ್ಕೆ ತಲುಪ್ತಾನೆ ಅನ್ನೋದಕ್ಕೆ ಈ ವಾರದ ಕ್ಯಾಪ್ಟನ್ ಟಾಸ್ಕ್ಗೆ ಸಾಕ್ಷಿ ಅಂತಲೇ ಹೇಳ್ಬೋದು. ಇನ್ನು ಮೋಕ್ಷಿತಾ ಅವರು ಬಾತ್ರೂಮಿಗೆ ಹೋದಾಗ ಸೆಲ್ಫ್ ರೆಸ್ಪೆಕ್ಟಿಂದ ಹೋದ್ರು ಅಂತ ಏನು ಅನಿಸ್ಲಿಲ್ಲ. ಅವ್ರಿಗೆ ಕಂಗ್ರಾಟ್ಸ್ ಹೇಳಬೇಕು, ಏನೋ ಉರ್ಕೊಂಡು ಓದೋ ಥರ ಇದ್ದರು ಗೌತಮಿ ಮೇಲೆ. ಅವ್ರು ಕ್ಯಾಪ್ಟನ್ ಆಗಿಬಿಟ್ರು ಅಂತ ಒಂದು ಜಲಸ್ ಇತ್ತು ಅನಿಸುತ್ತೆ ಅವ್ರ ಮುಖದ ಮೇಲೆ ಅಂತಲೇ ಹೇಳ್ಬೋದು. ಹಾಗೆ ಚೈತ್ರ ಅವರು ಸೈಕೋ ಅಂತಲೇ ಹೇಳ್ಬೋದು. ಗುರು ದೇವ್ರ ಹತ್ರ ಕೇಳ್ಕೊಂಡಿದ್ದಕ್ಕೆ ರಜಿತ್ ಔಟ್ ಆದಂತ ಹೇಳಿದ್ರು. ಸ್ವಲ್ಪ ಹುಚ್ಚಿ ಅಲ್ಲ, ಫುಲ್ ಹುಚ್ಚಿ ಆಗಿದ್ದಾರೆ ಅನಿಸುತ್ತೆ, ತಲೆ ಕೆಟ್ಟೋಗಿದೆ ಅಮ್ಮಗೆ. ಮತ್ತು ಉಗ್ರ ಮಂಜು ಅವರು ಬಾಟ್ಲಿ ಅಳತೆ ಮಾಡದೇನೆ ಹೇಳಿಬಿಟ್ರು ಅವರೇ ವಿನ್ ಆಗ್ತಾರಂತ. ಅಷ್ಟು ವರ್ಷ ಕುಡಿದಿದ್ದಕ್ಕೂ ಸಾರ್ಥಕ ಆಯಿತು ಅನಿಸುತ್ತೆ. ಮತ್ತು ಗೌತಮಿ ಅವರಿಗೆ ಖುಷಿ ತಡ್ಕೊಳಕ್ಕಾಗ್ತಿಲ್ಲ, ಮೋಕ್ಷಿತಾ ಅವರಿಗೆ ದುಃಖ ತಡ್ಕೊಳಕ್ಕಾಗ್ತಿಲ್ಲ ಅಂತಲೇ ಹೇಳ್ಬೋದು. ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ಭವ್ಯ ಗೌಡ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಬಿಗ್ ಬಾಸ್ ಮನೆಯಲ್ಲೇ ಅವರೇ ತುಂಬ ಫೀಮೇಲ್ ಕಂಟೆಸ್ಟೆಂಟಲ್ಲಿ ಅವರೇ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು. ನಿನ್ನೆ ಆಡಿದ ರೀತಿ, ಶಿಶಿರ್ ಅವ್ರನ್ನ ಫೈನಲಿಗೆ ಕರ್ಕೊಂಡು ಹೋಗಿರೋ ರೀತಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿನ್ನೆ ಶಿಶಿರ್ ಅವರೇ ಹೇಳಿದರು, ಮೋಕ್ಷಿತಾ ಅವರ ಫಿಟ್ನೆಸ್ ಬಗ್ಗೆ ಮಾತಾಡಿದರು, ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ. ಹಾಗೆ ಮಂಜಣ್ಣ, ಗೌತಮಿ, ಮೋಕ್ಷಿತಾ ಪೈ ಅವರು ಈ 3 ಜನ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಫ್ರೆಂಡ್ಶಿಪ್ ಬಾಂಡ್ ಹೊಂದಿದ್ರು ಅಂತಲೇ ಹೇಳ್ಬೋದು. ಆದರೆ ಇವಾಗ ಮೋಕ್ಷಿತಾ ಒಂಟಿಯಾಗಿರೋದು ನೋಡಿದ್ರೆ ಬೇಜಾರಾಗುತ್ತೆ. ಬೇಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಿ ಒಂದಾದರೆ ಸಾಕು ಅನಿಸುತ್ತೆ. ಮತ್ತು ಈ ವಾರ 9 ಜನ ನಾಮಿನೇಷನ್ ಆಗಿದ್ರು ಅಂತಲೇ ಹೇಳ್ಬೋದು. ರಜಿತ್, ಚೈತ್ರ ಕುಂದಾಪುರ್, ಗೌತಮಿ, ಮಂಜಣ್ಣ, ಭವ್ಯ ಗೌಡ, ಗೋಲ್ಡ್ ಸುರೇಶ್, ಐಶ್ವರ್ಯ, ಶಿಶಿರ್ ಅವರು ಆಗಿದ್ರು. ಬಟ್ ಈ ವಾರ ನಾಮಿನೇಷನ್ ಇಲ್ಲ. ಇವತ್ತಿನ ಎಪಿಸೋಡ್ನಲ್ಲಿ 100% ಮೋಕ್ಷಿತಾ ಅವರಿಗೆ ಕ್ಲಾಸ್ ಇರುತ್ತೆ. ಮತ್ತು ಅವರು ಮೋಕ್ಷಿತಾ ಅವರು ತಗೊಂಡಿರುವ ಡಿಸಿಷನ್ ರೈಟಾ ಇಲ್ವಾ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ನೋಡ್ಬೋದು. ಕಿಚ್ಚ ಸುದೀಪ್ ಸರ್ ಇದಕ್ಕೆ ಕ್ಲಾರಿಟಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ವೀಕೆಂಡ್ನಲ್ಲಿ.